ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಏನು ಅಂತಂದರೆ ಚೆನ್ನ ಬತೂರ. ಇದು ಚೋಲೆ ಬತೂರ ಅಂತಲೂ ಕರೀತಾರೆ. ನೋಡಿ, ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಬನ್ನಿ, ನೋಡೇ ಬಿಡೋಣ, ಮಾಡೇ ಬಿಡೋಣ, ತಿಂದೇ ಬಿಡೋಣ. ಇವಾಗ ಅದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ತೋರಿಸ್ತೀನಿ ಬನ್ನಿ. ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇವಾಗ ಒಂದೊಂದೇ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಪದಾರ್ಥ ಸೇರಿಸ್ತಾಯಿದ್ದೀನಿ. ಇವಾಗ ಮೈದಾ ಹಿಟ್ಟು ಒಂದು ಬೌಲ್ಗೆ 2 ಕಪ್ಪು ಸೇರಿಸ್ತಾಯಿದ್ದೀನಿ ನಾನು. ನೋಡಿ, 1 ಕಪ್ ಹಾಕಿದೆ, ಮತ್ತೊಮ್ಮೆ ಇನ್ನೊಂದು ಕಪ್ ಹಾಕ್ತೀನಿ. 2 ಕಪ್ಪು ಮೈದಾ ಹಿಟ್ಟು ಸೇರಿಸ್ಕೊಂಡ್ಮೇಲೆ ನೋಡಿ, ಇವಾಗ ಇನ್ನೊಂದು ಕಪ್ಪು ಸೇರಿಸ್ತೀನಿ. ಇನ್ನೊಂದು ಕಪ್ ಸೇರಿಸಿದ್ಮೇಲೆ ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಇವಾಗ 2 ಟೇಬಲ್ ಸ್ಪೂನು ಚಿರೋಟಿ ರವೆ ಸೇರಿಸ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಚಿರೋಟಿ ರವೆ ಆದಮೇಲೆ ಮತ್ತೆ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಸೋಡಾ ಸೇರಿಸಿದೆ. ಮತ್ತು ಇವಾಗ ಸಕ್ಕರೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಮುಕ್ಕಾಲು ಟೇಬಲ್ ಸ್ಪೂನ್ ಸಕ್ಕರೆ ಸೇರಿಸ್ತಾಯಿದ್ದೀನಿ. ಅದು ಸಕ್ಕರೆ ಆದಮೇಲೆ ನೋಡಿ, ಇವಾಗ ಸಕ್ಕರೆ ಸೇರಿಸಿದೆ ನಾನು. ಸಕ್ಕರೆ ಸೇರಿಸಿದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪಾದಮೇಲೆ ಇವಾಗ 2 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ತಾಯಿದ್ದೀನಿ. ಎಣ್ಣೆ ಸೇರಿಸಾದ್ಮೇಲೆ ಇವಾಗ ನೋಡಿ ಏನು ಸೇರಿಸ್ತೀನಿ ಅಂತ. ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ 2-3 ಟೇಬಲ್ ಸ್ಪೂನು ಗಟ್ಟಿ ಮೊಸರು ತೊಗೊತಾ ಇದ್ದೀನಿ ನಾನು. ಆ ಗಟ್ಟಿ ಮೊಸರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಮೊಸರು ಮತ್ತೊಮ್ಮೆ ಸ್ವಲ್ಪ ನೀರು ಹಾಕಿ ಆ ಕಪ್ಗೆ ಸೇರಿಸ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಟ್ಲಲ್ಲಿಗಿಂತ ತುಂಬ ಚೆನ್ನಾಗಿ ಬರುತ್ತೆ. ಇದು ನಮ್ಗೆ ಮನೇಲಿ ಮಾಡ್ಕೊಳಕ್ಕೆ ಬರಲ್ಲಪ್ಪ ಅಂತ ಅಂದ್ಕೊಳ್ಳೋ ಅಷ್ಟೇ ಇಲ್ಲ. ಅದು 2 ಅವರ್ಸು ನೆನೆ ಇಟ್ಬಿಡ್ಬೇಕು. ಇದಕ್ಕೆ ಚೆನ್ನಾಗಿ ಮಸಾಲಾಗೆ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ. ಇವಾಗ 2 ಈರುಳ್ಳಿ ಹಾಕ್ತಾಯಿದ್ದೀನಿ ಜಾರ್ಗೆ. ಸ್ವಲ್ಪ 4 ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಯಾವುದಾದ್ರೂ ಹಾಕ್ಬೋದು. ಟೊಮೆಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಸೇರಿಸಿದ್ದೀನಿ. ಇದು ನೋಡಿ ಪೇಸ್ಟ್ ಆಯಿತು. ನೀರು ಹಾಕಿಲ್ಲದೆ ಹಾಗೇ ಪೇಸ್ಟ್ ಮಾಡ್ಕೊಬೋದು. ಪೇಸ್ಟ್ ಮಾಡಿಕೊಂಡು ನೋಡಿ, ಈ ಥರ ಪೇಸ್ಟ್ ಆಯಿತು. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಸೇರಿಸ್ತಾಯಿದ್ದೀನಿ. ಜೀರಿಗೆ ಸೇರಿಸಿದ್ಮೇಲೆ ಅದು ಈ ಥರ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅದಾದಮೇಲೆ 1 ಕಪ್ಪು ಈರುಳ್ಳಿ ಸೇರಿಸ್ತಾಯಿದ್ದೀನಿ. ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದು ಈರುಳ್ಳಿ ಸೇರಿಸ್ತಾಯಿದ್ದೀನಿ. ಆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಬಂತು. ಇದಕ್ಕೆ 1 ಕಪ್ ಟೊಮೆಟೊ ಸೇರಿಸ್ತಾಯಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಟೊಮೆಟೊ. ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಇವಾಗ ಮಸಾಲ ಎಲ್ಲ ರುಬ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕು. ಮಸಾಲ ರುಬ್ಕೊಂಡು ಸೇರಿಸಿದ್ಮೇಲೆ ಅದು ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು. 10 ನಿಮಿಷದಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಥರ ಫ್ರೈ ಮಾಡಿಕೊಂಡು ನಾನು ಕಾಬೂಲ್ ಕಡಲೆ ರಾತ್ರಿ ನೆನೆಸಿ ಬೆಳಗ್ಗೆ 3 ವಿಜಿಲು ಸ್ವಲ್ಪ ಉಪ್ಪಾಕಿ 3 ವಿಜಿಲ್ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಅದಕ್ಕೆ ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು, ಆವಾಗಲೇ ಕಡಲೆಕಾಳಿಗೆ ಸ್ವಲ್ಪ ಉಪ್ಪು ಸೇರಿಸಿರೋದ್ರಿಂದ ನೋಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಅದು ಇವಾಗ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಚೆನ್ನ ಮಸಾಲ ರೆಡಿ ಆಯಿತು. ಇವಾಗ ಚೆನ್ನ ಬತೂರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಆವಾಗಲೇ 2 ಗಂಟೆ ಟೈಮ್ ನೆನೆಸಿಟ್ಟಿದ್ವಲ್ಲ ಫ್ರೆಂಡ್ಸ್, ಅದು ಇವಾಗ ರೆಡಿಯಾಗಿದೆ. ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಿ. ತುಂಬ ಸ್ಮೂತಾಗಿದೆ ನೋಡಿ, ಎಷ್ಟು ಸ್ಮೂತಾಗಿದೆ. ಅದನ್ನು ಇವಾಗ ಸ್ವಲ್ಪ ಉಂಡೆ ಮಾಡಿಕೊಂಡು ಚಪಾತಿ ಹಿಟ್ಟು ಥರ, ಚಪಾತಿ ಅಷ್ಟು ದಪ್ಪ ಬೇಡ, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಮೈದಾ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಾಗಲಿ ಯಾವುದಾದ್ರೂ ಹಾಕ್ಕೊಳ್ಳಿ ಲಟ್ಟಿಸ್ಕೊಳ್ಳೋಕ್ಕೆ. ಅದು ಇವಾಗ ನೋಡಿ ನಾನು ಲಟ್ಟಿಸ್ತಾ ಇದ್ದೀನಿ. ಅದು ಇವಾಗ ಲಟ್ಟಿಸಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡಿ. ನೀವು ಇದು ನೋಡಿದ್ಮೇಲೆ ಯಾವಾಗಲಾದರೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ತುಂಬ ಲೈಕ್ ಮಾಡಿ. ನೀವು ಮಾಡೋದಂತೂ ಮರಿಲೇಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ನೀಟಾಗಿ ಬರುತ್ತೆ ಲಟ್ಟಿಸ್ಕೊಂಡ್ರೆ. ನಿಮಗೆ ಯಾವುದು ಈಸಿ ಅಂತಂದರೆ ಆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ನೋಡಿ, ಇದು ಲಟ್ಟಿಸಾದ್ಮೇಲೆ ಇದು ತುಂಬ ರುಚಿಯಾಗಿರುತ್ತೆ, ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒತ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡ್ಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಟ್ಟಿಸ್ಕೊಳ್ಳಿ. ನಾನು ಸ್ವಲ್ಪ ಚಪಾತಿಗಿಂತ ಚಿಕ್ಕ ಸೈಜ್ ಲಟ್ಟಿಸ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಪೂರಿ ಹಾಕಿದ್ದೀನಿ ನಾನು. ಚೆನ್ನ ಬತೂರ ಹಾಕಿದ್ದೀನಿ ನೋಡಿ. ಅದು ಎಷ್ಟು ಗೋಲ್ಡನ್ ಬ್ರೌನ್ ಬರ್ತಾಯಿದೆ ಮತ್ತು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಅದು ನೋಡಿದ್ರೇ ಯಾವಾಗ ತಿನ್ನೋಣಪ್ಪ ಅನಿಸುತ್ತೆ, ಆ ರೀತಿ ಬರ್ತಾಯಿದೆ. ಇದು ನೋಡಿ, ನೀವು ಮನೇಲಿ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಾಕ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಪದ್ರವಾಗಿ ಬರ್ತಾಯಿದೆ. ಈ ಚೆನ್ನ ಮಸಾಲಾಗೆ ತುಂಬ ಮಾಡಿಸಿದ ರುಚಿಯಾಗಿರುತ್ತೆ ಇದು.
ನೋಡಿ ಎಷ್ಟು ಚೆನ್ನಾಗಿದೆ. ನಾನು ತೋರಿಸ್ತಾ ಇದ್ದೀನಿ. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್